ನೀವು ಜಾಸ್ತಿ ವಾದ ಮಾಡ್ತಿದ್ದೀರಾ, ಜಾಸ್ತಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆಯಾ, ತುಂಬಾ ಕಷ್ಟ ಏನೋ ಬರ್ಮಾಡ್ಕೊಳ್ತಾ ಇದ್ದೀರಾ. ಈ ನಂಬರ್ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ, ಇದನ್ನ ತುಂಬಾ ಜನರ ಮೊಬೈಲ್ ನಂಬರ್ ಅಲ್ಲಿ ಇದೆ. ಯಾವುದು ಆ ನಂಬರ್ ಅಂತಂದ್ರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈಗೇನು ಮೊಬೈಲ್ ನಂಬರ್ ಸೀರೀಸ್ ಮಾಡ್ತಾ ಇದ್ದೀವಿ, ಅದ್ಭುತವಾದಂಥ ವೈಬ್ರೇಷನ್ಸ್ ಬಗ್ಗೆ ಮಾತಾಡ್ತಿದ್ದೆ. ಅಂದರೆ ಒಂದೊಂದು ನಂಬರ್ ಕಾಂಬಿನೇಷನ್ಸ್ ಕೂಡ ಯಾವ ರೀತಿ ಪ್ರತಿಫಲ ಕೊಡ್ತಾ ಇದೆ ಅಂತ ತಿಳಿಸ್ತಾ ಇದೆ. ಸೊ ಇವತ್ತು ನಾನು ಹೇಳ್ತಾ ಇರೋದು ಕೂಡ ಅದ್ಭುತವಾದಂಥ ಒಂದು ಪವರ್ಫುಲ್ ಕಾಂಬಿನೇಷನ್. ಎಲ್ಲೋ ಒಂದು ಕಡೆ ನಿಮ್ಮ ಮೊಬೈಲ್ ನಂಬರಲ್ಲಿ ಎಲ್ಲೋ ಒಂದು ಕಡೆ ನೀವು ಜಾಸ್ತಿ ವಾದ ಮಾಡ್ತಿದ್ದೀರಾ, ಜಾಸ್ತಿ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆಯಾ, ಅಥವಾ ಎಲ್ಲೋ ಒಂದು ಕಡೆ ತುಂಬ ಕಷ್ಟ ಏನೋ ಬರ್ಮಾಡ್ಕೊಳ್ತಾ ಇದ್ದೀರಾ. ಯಾಕೆಂದರೆ ಈ ನಂಬರ್ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ, ಇದನ್ನು ತುಂಬ ಜನರ ಮೊಬೈಲ್ ನಂಬರಲ್ಲಿ ಇದೆ. ಯಾಕೆಂದರೆ ಆವಾಗ ಸೀರೀಸ್ ಶುರು ಆಗ್ತಿದ್ದೆ ಈ ನಂಬರಿಂದ. ಸೊ ಹಾಗಾಗಿ ಸಾಕಷ್ಟು ಜನದಿಂದ ಈ ನಂಬರ್ಸ್ ಇರೋದ್ರಿಂದ ಅವರ ಬಿಹೇವಿಯರ್ ಇದೇ ಥರ ಇದೆಯಾ ಅಂತ ನೀವು ಚೆಕ್ ಮಾಡ್ತಾ ಬನ್ನಿ. ಯಾವುದು ಆ ನಂಬರು ಅಂತಂದರೆ, ಮೊಬೈಲ್ ನಂಬರ್ ಶುರುವಾಗುವಂಥದ್ದು ಅಥವಾ 98ಇಂದ ಆಗ್ಬೋದು, ಅಥವಾ 89ಇಂದ ಪಕ್ಕ ಬರೋವಂಥದ್ದು ಆಗ್ಬೋದು. ಸಾಕಷ್ಟು ನಂಬರ್ಸ್ಗಳಲ್ಲಿ ಈ ವೈಬ್ರೇಷನ್ಸ್ನ ನಾವು ನೋಡ್ಬೋದು. ಏನು ಆ ವೈಬ್ರೇಷನ್ಸ್ ಅಂತಂದರೆ, ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಮಾಡಿಸುತ್ತೆ, ಸಿಕ್ಕಾಪಟ್ಟೆ ಚರ್ಚೆ ಮಾಡಿಸುತ್ತೆ, ಸಿಕ್ಕಾಪಟ್ಟೆ ವಿಮರ್ಶೆ ಮಾಡಿಸುತ್ತೆ. ನೋಡಿ, ಇದು ಒಂದು ಸ್ವಲ್ಪ ಚರ್ಚೆ ಮಾಡೋದು ಓಕೆ, ಏನು ತೊಂದರೆ ಇಲ್ಲ. ಬಟ್ ಜಾಸ್ತಿ ಪದೇ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಏನಾಗ್ಬಿಡುತ್ತೆ, ಎಲ್ಲೋ ತಲೆನೋವು ಬರೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಯಾರಿಗೆ ಪಕ್ಕಾ ವರ್ಕ್ ಆಗುತ್ತೆ ಅಂದರೆ, ಲಾಯರ್ಸ್ಗೆ ವರ್ಕ್ ಆಗುತ್ತೆ. ಸೊ ಯಾರ್ಯಾರು ಲಾಯರ್ ವಾದ ಮಾಡಲೇಬೇಕಲ್ವ, ಅಂಥವ್ರಿಗೆ ಈ ನಂಬರ್ ವರ್ಕ್ ಆಗುತ್ತೆ. ಅದನ್ನು ಬಿಟ್ಟು ಸಾಮಾನ್ಯ ಜನರು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಅಂತೂ 988 644 ಅಥವಾ 988 ಆ 88 ಜಾಸ್ತಿ ಬಂದ್ರೂ ಕಷ್ಟನೇ. 88 1 ಬಂದ್ರೂ ನೋಡಿ, 9 ಪಕ್ಕ 8 ಬಂದಾಗಲೂ ಕೂಡ ಆರ್ಗ್ಯುಮೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಆದಷ್ಟು ಈ ನಂಬರ್ನ ಅವಾಯ್ಡ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು ಮತ್ತು ಶಾಂತಿವಾಗಿರ್ಬೋದು. ಬಟ್ ಯಾರಿಗಿದು ತುಂಬ ಸೂಕ್ತ ಅಂತಂದರೆ, ಲಾಯರ್ಸ್ಗೆ ಅದ್ಭುತವಾದಂಥ ವೈಬ್ರೇಷನ್ಸ್ ಕೊಡುತ್ತೆ. ಯಾಕೆ ಇದನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನೋಡಿ, ಆವಾಗೆಲ್ಲ ಮೊಬೈಲ್ ನಂಬರ್ ಶುರುವಾಗ್ತಿದ್ದೆ 9845ಇಂದ. ಸೊ ನೀವು ಸಾಕಷ್ಟು ಜನರ ಬಿಹೇವಿಯರ್ನ ಚೆಕ್ ಮಾಡ್ಬೋದು. ಇವರು ವಾದ ಮಾಡ್ತಾರಾ ಅಥವಾ ಇಂಥ ನಂಬರ್ ಇರೋರೆಲ್ಲ ವಾದ ಮಾಡ್ತಿದ್ದಾರಾ. ಸೊ ನೋಡಿಕೊಂಡು ನೀವು ಒಂದು ಡಿಸಿಷನ್ನಿಗೆ ಬನ್ನಿ. ಯಾಕಂದರೆ 1-2 ಎಪಿಸೋಡ್ ನೋಡಿ ನಾವು ಡಿಸಿಷನ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಮೊಬೈಲ್ ನಂಬರ್ ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸಾಕಷ್ಟು ನಂಬರ್ಸು ನಾವು ತಿಳಿಸ್ತಾ ಬರ್ತೀನಿ, ಸಾಕಷ್ಟು ವೈಬ್ರೇಷನ್ಸು, ಸಾಕಷ್ಟು ಕಾಂಬಿನೇಷನ್ಸ್ ಬಗ್ಗೆ ಮಾತಾಡಿದ್ದೀನಿ. ಬಟ್ ಯಾವುದೇ ನಂಬರ್ ಆದರೂ ಕೂಡ ಕಾಂಬಿನೇಷನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ, ಪಕ್ಕನೇ ಬರಬೇಕು. ಅಥವಾ 9 ಶುರುವಾಗಿ ಎಲ್ಲೋ ಸೆಂಟ್ರಲ್ 8 ಇದ್ದರೆ ಆವಾಗಲೂ ಕೂಡ ಈ ಲಾಜಿಕ್ ವರ್ಕ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಪಕ್ಕ ಬಂದರೆ ಮಾತ್ರನೇ ಈ ಲಾಜಿಕ್ ಫಾರ್ನೋ ವರ್ಕ್ ಆಗುವಂಥದ್ದು, ಅಥವಾ ಈ ಕಾನ್ಸೆಪ್ಟು ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಅಲ್ದಿರ ಬೇರೆ ಯಾವ್ದಾದ್ರು ನಂಬರ್ಸ್ ಇದ್ರೂ ಕೂಡ ತೊಗೊಬೋದಾ ಗುರುಜಿ ಅಂದರೆ, ಖಂಡಿತವಾಗ್ಲೂ ತೊಗೊಬೋದು. ಬಟ್ ಇದೇ ಕಂಟಿನ್ಯೂಸ್ ಸೀರೀಸ್ ನೋಡಿ, ಯಾವ್ಯಾವ್ದು ಪಾಸಿಟಿವ್ ನಂಬರ್ಸ್ ಇದೆ, ಯಾವ್ಯಾವ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ ಅನ್ನೋ ಕಾಂಬಿನೇಷನ್ಸ್ ಬಗ್ಗೆನೂ ಮಾತಾಡಿದ್ದೀವಿ. ಸೊ ನಿಮಗೆ ತಕ್ಕಂಗೆ, ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಅಥವಾ ನೀವು ಸ್ಟೂಡೆಂಟಾ, ಅಥವಾ ನೀವು ಡಾಕ್ಟರಾ, ನೀವು ಲಾಯರಾ, ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದ್ರ ತಕ್ಕಂಗೆ ನೀವು ನಂಬರ್ನ ಚೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಮೊಬೈಲ್ ನಂಬರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೇಟ್ ಆಫ್ ಬರ್ತ್ ಬಿಟ್ಟರೆ ನೆಕ್ಸ್ಟು ನಾವು ನೋಡಬೇಕಾಗಿರೋವಂಥದ್ದೇ ಮೊಬೈಲ್ ನಂಬರು. ಆ ಮೊಬೈಲ್ ನಂಬರ್ ಒಂದು ಸೆಟ್ ಆಗೋದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಸಿಕ್ಕಾಪಟ್ಟೆ ಏಳಿಗೆನ ನಾವು ನೋಡ್ಬೋದು. ಹಾಗಾಗಿ ಈ ಮೊಬೈಲ್ ನಂಬರ್ ಎಲ್ಲೋ ಒಂದು ಕಡೆ 98 ಇದ್ದು ಜಾಸ್ತಿ ವಾದ ಮಾಡ್ತಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ, ಚೇಂಜ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ನೀವೇನಾದ್ರು ಲಾಯರ್ ಆಗಿದ್ದರೆ, ವಕೀಲರಾಗಿದ್ದರೆ ಈ ನಂಬರ್ ನಿಮಗೆ ತುಂಬ ಅದ್ಭುತವಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.